ದಧಿಶಂಕದುಷಾರಾಭಂ ಕ್ಷೀರೋದಾರ್ಣವಸಂಭವಂ ನಮಾಮಿ ಶಿಶಿನಂ ಸೋಮಂ ಶಂಭೋರ್ಮಕುಟಭೂಷಣಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಅಚಿಂತ್ಯ ವೇದಿಕ್ ವಿಷನ್ಗೆ ಸರ್ವರಿಗೂ ಸ್ವಾಗತ. ಸ್ನೇಹಿತರೆ, ವಿಶೇಷವಾದಂತಹ ಸಂಚಿಕೆಯಾಗಿರ್ತಕ್ಕಂತಹ ಈ ಚಂದ್ರ, ಹೋದ ಸಂಚಿಕೆಯಲ್ಲಿ ನೋಡಿರ್ತಕ್ಕಂತಹ ಸಮುದ್ರ ಮಥನದಲ್ಲಿ ಉದ್ಭವವಾಗಿರ್ತಕ್ಕಂತಹ ಚಂದ್ರ, ಲಕ್ಷ್ಮಿಗೆ ಅಣ್ಣಾಗಿರ್ತಕ್ಕಂತಹ ಈ ಚಂದ್ರನ ವಿಶೇಷವಾಗಿರ್ತಕ್ಕಂತಹ ಸಂಚಿಕೆಯಲ್ಲಿ ಅವನ ಒಳ್ಳೆಯ ಗುಣಗಳು, ಅವನಿಂದ ಬರ್ತಕ್ಕಂತಹ ತೊಂದರೆಗಳು, ಅವನಿಂದ ಸಿಗ್ತಕ್ಕಂತಹ ಫಲಗಳು ಏನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ವಿಶೇಷವಾಗಿ ನೋಡೋಣ. ದಕ್ಷ ಬ್ರಹ್ಮ ತಪಸ್ಸನ್ನು ಮಾಡ್ತಾನೆ. ಅವನಿಗೆ ಹೆಣ್ಣು ಮಕ್ಕಳ ಸಂತತಿ ಬೇಕು ಅನ್ನುವಂತಹ ಆಸೆಯಿಂದ ತಪಸ್ಸನ್ನು ಮಾಡಿದಾಗ ಅವನಿಗೆ ಶಿವ ಪ್ರತ್ಯಕ್ಷನಾಗಿ ವರಗಳನ್ನು ಕೊಡ್ತಾನೆ. ನಿನಗೆ ಹೆಣ್ಣು ಮಕ್ಕಳ ಸಂತತಿ ಅಧಿಕವಾಗಿರಲಿ ಅಂತ ವರವನ್ನು ಕೊಡ್ತಾನೆ. ಆ ವರಗಳನ್ನು ಕೊಟ್ಟಾಗ ಅವನಿಗೆ ಹೆಣ್ಣು ಮಕ್ಕಳ ಜನನವಾಗಿರುತ್ತೆ. ಅದರಲ್ಲಿ ವಿಶೇಷವಾಗಿರ್ತಕ್ಕಂತಹ ದಾಕ್ಷಾಯಿಣಿ ಅಂತಕ್ಕಂತಹ ಹೆಣ್ಣನ್ನು ಶಿವನೇ ಮದುವೆ ಆಗ್ತಾನೆ. ಅದಾದ ನಂತರ ಇನ್ನು 27 ಹೆಣ್ಣು ಮಕ್ಕಳನ್ನು, ಅಂದರೆ ನಾವು ಏನು ಈಗ ನಕ್ಷತ್ರಗಳು ಅಂತ ಹೇಳ್ತಾ ಇದ್ದೀವಲ್ವ, ಅಶ್ವಿನಿಯಿಂದ ರೇವತಿ ತನಕ ಇರತಕ್ಕಂತಹ ಆ ನಕ್ಷತ್ರಗಳಾಗಿರ್ತಕ್ಕಂತಹ ಹೆಣ್ಣುಗಳನ್ನು ಚಂದ್ರನೇ ಮದುವೆ ಆಗಿರ್ತಾನೆ. ಆ ಚಂದ್ರನಿಗೆ ಒಂದು ವರವನ್ನು ಕೊಟ್ಟಿರ್ತಾನೆ. ನೀನು ಪ್ರತಿದಿನ ಒಂದೊಂದು ದಿನ ಒಂದೊಂದು ಹೆಂಡತಿಯ ಮನೆಯಲ್ಲಿ ಇರಬೇಕು ಅಂತ, ಮತ್ತು ಎಲ್ಲರನ್ನೂ ಸಮಾನವಾಗಿ ಸಮರೀತಿಯಲ್ಲಿ ನೀನು ನೋಡಿಕೊಂಡು ಜೀವನವನ್ನು ಮಾಡಬೇಕು ಅಂತ ದಕ್ಷ ಬ್ರಹ್ಮ ಅವನಿಗೆ ಹೆಣ್ಣು ಮಕ್ಕಳನ್ನು ಕೊಟ್ಟಿರ್ತಾನೆ. ಆದರೆ ಚಂದ್ರ ಏನು ಮಾಡ್ತಾನೆ, ಅವನಿಗೆ ಹೆಚ್ಚು ಪ್ರೀತಿ ರೋಹಿಣಿಯಲ್ಲಿ, ನಾವೀಗ ಏನು ರೋಹಿಣಿ ನಕ್ಷತ್ರ ಅಂತ ಹೇಳ್ತೀವಿ, ಆ ರೋಹಿಣಿಯಲ್ಲೇ ಇರುತ್ತೆ. ಹಾಗಾಗಿ ಅವನು ಹೆಚ್ಚು ಸಮಯವನ್ನು ರೋಹಿಣಿ ಮನೆಯಲ್ಲೇ ಕಳ್ತಾ ಇರ್ತಾನೆ. ಮಿಕ್ಕ ಎಲ್ಲ ಹೆಣ್ಮಕ್ಳು ಏನು ಮಾಡ್ತಾರೆ, ಅವನ ತಂದೆಗೆ ಹೋಗಿ ದೂರನ್ನು ಹೇಳ್ತಾರೆ. ತಂದೆ, ಈ ರೀತಿ ಚಂದ್ರ ಹೆಚ್ಚು ಹೊತ್ತು ನಮ್ಮ ಬಳಿ ಇರ್ತಾ ಇಲ್ಲ, ನಮ್ಮ ಮನೆಗಳಲ್ಲಿ ಇರ್ತಾ ಇಲ್ಲ, ರೋಹಿಣಿಯಲ್ಲೇ ಅಧಿಕ ಪ್ರೀತಿ ಅವನಿಗೆ, ರೋಹಿಣಿಯಲ್ಲೇ ಅವನು ವ್ಯಾಮೋಹನಾಗಿ ಅಲ್ಲೇ ಇರುವಂಥ ಕೆಲಸ ಮಾಡ್ತಾ ಇದ್ದಾನೆ ಅಂದಾಗ ಚಂದ್ರನನ್ನು ದಕ್ಷ ಬ್ರಹ್ಮ ಶಪಿಸ್ತಾನೆ. ನೀನು ಕುರುಡನಾಗಿ ಹೋಗು ಅಂತ ಶಾಪ ಕೊಟ್ಬಿಡ್ತಾನೆ. ಶಾಪ ಕೊಟ್ಟಾಗ ಈ ಚಂದ್ರನಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅವನು ಶಿವನಲ್ಲಿ ಹೋಗಿ ಕೇಳ್ಕೊತಾನೆ, ಪರಮೇಶ್ವರ, ನನ್ನ ಪರಿಸ್ಥಿತಿ ಹೀಗಾಗಿದೆ, ಏನು ಮಾಡಲಿ ಅಂತ ಹೇಳಿದಾಗ ಶಿವ ಅವನಿಗೆ ಸಾಂತ್ವನವನ್ನು ಹೇಳಿ, ನಾನು ನಿನಗೆ ವರವನ್ನು ಕೊಡ್ತಾ ಇದ್ದೇನೆ, ನಿನ್ನನ್ನು ನಾನು ಧರಿಸ್ತಾ ಇದ್ದೇನೆ, ಅಂದರೆ ನನ್ನ ತಲೆ ಮೇಲೆ ಧರಿಸ್ತಾ ಇದ್ದೇನೆ. ಹಾಗಾಗಿ ನೀನು 15 ದಿವಸ ವೃದ್ಧಿಯಾಗಿಯೂ 15 ದಿವಸ ಕ್ಷೀಣವಾಗಿಯೂ ಇರುವಂಥವನಾಗ್ತೀಯ. ಹಾಗಾಗಿ ಇನ್ನು ಮುಂದೆ ಎಲ್ಲರ ಜೊತೆ ಪ್ರತಿದಿನ ಒಂದೊಂದು ಮನೆಯಲ್ಲಿ ಇರ್ತಕ್ಕಂತಹದ್ದು ಅಂತ ವರವನ್ನು ಕೊಡ್ತಾನೆ. ಹಾಗಾಗಿ ಅವನು ಚಂದ್ರ ಏನು ಮಾಡಿದಾನೆ, ಪ್ರತಿದಿನ ಒಂದೊಂದು ನಕ್ಷತ್ರದಲ್ಲಿ ಒಂದೊಂದು ದಿನ ಇರುವಂಥವನಾದ. ನಾವು ಏನು 27 ನಕ್ಷತ್ರ ಅಂತ ಹೇಳ್ತೀವಿ, ಆ ನಕ್ಷತ್ರಗಳಲ್ಲಿ ಯಾವ ನಕ್ಷತ್ರ ಇದೆಯೋ ಆ ನಕ್ಷತ್ರಗಳಲ್ಲೇ ಚಂದ್ರ ಇರ್ತಕ್ಕಂತಹದ್ದು. ಇದು ಚಂದ್ರನ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂತಹ ವರದಿ. ಇದು ಮೈಥಾಲಜಿಕಲ್ ಸ್ಟೋರಿ ಆಗಿದೆ. ಇನ್ನು ಚಂದ್ರ ನಮಗೆ ಯಾವ ರೀತಿ ಕೆಲಸ ಮಾಡ್ತಾನೆ ಅಂದರೆ, ಚಂದ್ರ ಮನಸ್ಸಿಗೆ ಕಾರಕ. ನಾವು ಪುರುಷ ಸೂಕ್ತದಲ್ಲಿ ನೋಡ್ತೀವಿ, ಚಂದ್ರಮ ಮನಸ್ಸೋ ಜಾತಃ, ಅಂದರೆ ಭಗವಂತನ ಮನಸ್ಸಿನಿಂದ ಚಂದ್ರ ಉತ್ಪನ್ನವಾದ, ವಿರಾಟ್ ಪುರುಷನ ಮನಸ್ಸಿನಿಂದ ಉತ್ಪನ್ನವಾದ ಅಂತ. ಹಾಗಾದರೆ ಈ ಚಂದ್ರನ ನಾವು ಮನಸ್ಸಿಗೆ ಕಾರಕ ಅಂತ ಹೇಳ್ತೀವಿ. ಯಾರ ಮನಸ್ಸು ಅಂತ ಹೇಳ್ತೀವಿ ಅಂದರೆ, ಮನಸ್ಸು ಅಂದರೆ ಕಾನ್ಷಿಯಸ್ ಅಂತ ಹೇಳ್ತಾ ಇದ್ದೀವಿ. ಈ ಕಾನ್ಷಿಯಸ್ ಅಂತಕ್ಕಂತಹದ್ದೇ ಚಂದ್ರ. ಈ ಚಂದ್ರ ಚೆನ್ನಾಗಿದ್ದ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕಾನ್ಷಿಯಸ್ ಅನ್ನೋದು ಚೆನ್ನಾಗೇ ಇರುತ್ತೆ. ಆ ಕಾನ್ಷಿಯಸ್ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ, ಈಗ ಅಮಾವಾಸ್ಯೆ ಬಂತು, ಸೂರ್ಯ ಮತ್ತು ಚಂದ್ರ ಇಬ್ಬರು ಒಟ್ಟಿಗೆ ಬಂದರು ಅಂತ ಇಟ್ಕೊಳ್ಳಿ, ಆಗ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹ ಮನಸ್ಸು ಅನ್ನೋದು ಸ್ವಲ್ಪ ಒತ್ತಡ, ಏರಿಳಿತಗಳು ಇದೆಲ್ಲ ಹೆಚ್ಚಾಗುತ್ತೆ. ಯಾಕೆ ಅಂದರೆ ಪ್ರಕೃತಿಯಲ್ಲಿ ಆಗ್ತಕ್ಕಂತಹ ವೈಪರೀತ್ಯಗಳು ಏನೇನಿದೆಯೋ ಅದನ್ನೆಲ್ಲ ಈ ಚಂದ್ರ ಅಂತಕ್ಕಂತಹದ್ದು, ಅಂದರೆ ಮನಸ್ಸು ಅಂತಕ್ಕಂತಹದ್ದು ಅನುಭವಿಸ್ತಕ್ಕಂತಹದ್ದು. ಈಗ ನಾವು ಎಲ್ಲವನ್ನು ಮಾಡ್ತಕ್ಕಂತಹ ಕೆಲಸ ಮನಸ್ಸಿಂದನೇ ಮಾಡ್ತಾಯಿದ್ವಿ. ನಾವು ಮನಸ್ಸನ್ನು ಏನು ಮಾಡ್ತಾಯಿದ್ವಿ, ಕಾನ್ಷಿಯಸ್ ಅಂತ ಇದ್ವಿ. ನಾವು ಯಾವುದಾದ್ರೂ ಕೆಲಸ ಮಾಡಬೇಕು, ನಾವೇನಾದರೂ ಓದಬೇಕು, ಬರೀಬೇಕು, ಅಥವಾ ಇನ್ನೇನಾದರೂ ಒಂದು ಕೆಲಸ ಮಾಡಬೇಕು ಅಂದಾಗ ನಾವು ಏನು ಮಾಡ್ತಾಯಿದ್ದೀವಿ ಅದನ್ನು ಕಾನ್ಷಿಯಸ್ ಅಂತ ಹೇಳ್ತಾ ಇದ್ದೀವಲ್ಲ, ಆ ಕಾನ್ಷಿಯಸ್ಸನ್ನೇ ನಾವು ಮನಸ್ಸು, ಅದನ್ನು ಆಳ್ತಾ ಇರ್ತಕ್ಕಂತಹವನು ಚಂದ್ರ. ಆ ಚಂದ್ರ ಯಾವುದೇ ಜಾತಕದಲ್ಲಿ ಚೆನ್ನಾಗಿದ್ದಾನೆ, ಉತ್ತಮವಾಗಿರ್ತಕ್ಕಂಥ ಸ್ಥಿತಿಯಲ್ಲಿದ್ದಾನೆ ಅಂದರೆ ಅವರ ಮನಸ್ಸು ಯಾವಾಗಲೂ ಪ್ರಶಾಂತವಾಗಿರುತ್ತೆ. ಮನಸ್ಸು ಪ್ರಶಾಂತವಾಗಿದೆ ಅಂತ ಹೇಳಿದ್ರೆ ಅವನು ಮಾಡಬೇಕಾಗಿರ್ತಕ್ಕಂತಹ ಎಲ್ಲ ಕಾರ್ಯಗಳು ಕೂಡ ಯಶಸ್ವಿಯಾಗಿ ಮಾಡ್ತಾನೆ. ಅದೇ ಮನಸ್ಸು ಚಂಚಲತೆಯಿಂದ ಕೂಡಿದರೆ, ಅಥವಾ ಮನಸ್ಸು ವೈಪರೀತ್ಯಗಳು, ಸ್ವಲ್ಪ ದುಡುಕುತನ, ಆತುರ ಇವೆಲ್ಲ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಅವನು ಮಾಡ್ತಕ್ಕಂತಹ ಕೆಲಸದಲ್ಲಿ ಎಲ್ಲನೂ ಅನಾಹುತಾನೆ.
ಹಾಗಾಗಿ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳೋದು ಹೇಗೆ ಅಂತ ಒಂದು ಚಿಕ್ಕ ವಿಷಯವನ್ನು ಹೇಳ್ತೀನಿ. ಎಮೋಟೋ ಆಫ್ ವಾಟರ್ ಅಂತ ಒಂದು ವೆಬ್ಸೈಟಲ್ಲಿ ಒಂದು ಸೈಟ್ ಸಿಗುತ್ತೆ. ನೀವು ಆ ಸೈಟನ್ನು ವಿಸಿಟ್ ಕೊಟ್ಟರೆ ಅಲ್ಲಿ ಏನು ಮಾಡಿದ್ರು ಅಂದರೆ 2 ಜಾರ್ಗಳಲ್ಲಿ ನೀರನ್ನು, ಮಾಮೂಲಿ ನೀರು ಕಾಮೂಲಿ ವಾಟರ್ ತೆಗೆದುಕೊಂಡು ಒಂದು ಗ್ಲಾಸ್ಗೆ, ಆ ಜಾರ್ಗೆ ಏನು ಮಾಡ್ದ, ಹೋಲಿ ಆಫ್ ವಾಟರ್ ಅಂತ ಸ್ಟಿಕ್ಕರನ್ನು ಹಾಕ್ದ. ಇನ್ನೊಂದು ಜಾರಲ್ಲಿರ್ತಕ್ಕಂತಹ ನೀರಿನ ಇದಕ್ಕೆ ದಿಸ್ ಈಸ್ ಪಾಯ್ಸನ್ ಅಂತ ಸ್ಟಿಕ್ಕರ್ನ ಅಂಟಿಸ್ದ. ಆ ಸ್ಟಿಕ್ಕರ್ನ ಅಂಟಿಸಿ ತೆಗೆದುಕೊಂಡು ಹೋಗಿ ಒಂದು ಕಬೋರ್ಡಲ್ಲಿಟ್ಟ. ಅವನು ಏನೂ ಮಾಡಲಿಲ್ಲ, ಅದಕ್ಕೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಂತ್ರಗಳಾಗಲಿ ಅಥವಾ ಇನ್ನೇನು ಉಚ್ಚಾರವನ್ನು ಮಾಡಲಿಲ್ಲ. ಅವನು ಮಾಡಿರ್ತಕ್ಕಂಥದ್ದು ಕೇವಲ ಆ ಸ್ಟಿಕ್ಕರ್ಗಳನ್ನು ಅಂಟಿಸಿದ್ದು. ತೆಗೆದುಕೊಂಡೋಗಿ ಆ ಜಾರಲ್ಲಿಟ್ಟ. ಜಾರನ್ನ ತೆಗೆದುಕೊಂಡ್ಬಂದು ನಾಳೆ ಬೆಳಗ್ಗೆ ಆ ಸ್ಟಿಕ್ಕರ್ನ ತೆಗೆದು ಅದರಲ್ಲಿರ್ತಕ್ಕಂಥ ನೀರನ್ನು ಸ್ವಲ್ಪ ಹಾಕಿ ಅವನು ಆ ಒಂದು ಸೂಕ್ಷ್ಮದರ್ಶಿ ಅಂತ ಹೇಳ್ತೀವಲ್ವ, ಅದರಲ್ಲಿ ಏನು ಮಾಡ್ದ, ಚೆಕ್ ಮಾಡ್ದ. ಹೋಲಿ ಆಫ್ ವಾಟರ್ ಅಂತ ಬರೆದಿರ್ತಕ್ಕಂಥದ್ದು ಹೇಗಿತ್ತು ಅಂದರೆ, ಈಗ ನಾವು ಈ ಉಂಗುರಗಳಲ್ಲಿ ಈಗ ಒಂದು ಕ್ರಿಸ್ಟಲ್ ಅಂತ ಹೇಳ್ತೀವಲ್ಲ, ಡೈಮಂಡ್ ಶೇಪ್ ಅಂತ ಹೇಳ್ತೀವಲ್ವ, ಈ ಉಂಗುರಗಳಲ್ಲಿರ್ತಕ್ಕಂತಹ ಒಂದು ಆ ಡೈಮಂಡ್ ಶೇಪ್ ಅಂತ ಏನು ಹೇಳ್ತಾ ಇದ್ದೀವಿ, ಅದೆಲ್ಲವೂ ಕೂಡ ಡೈಮಂಡ್ ಶೇಪಲ್ಲಿ ಕುಳಿತುಕೊಂಡು ದಿಸ್ ಈಸ್ ಪಾಯ್ಸನ್ ಅಂತ ಯಾವುದು ಬರೆದಿದ್ದನೋ ಅದನ್ನು ನಮ್ಮ ಊರುಗಳಲ್ಲಿ ಈ ಊರಹಬ್ಬ ಆದಾಗ, ಜಾತ್ರೆಗಳಾದಾಗ ಕುರಿ ಕೋಳಿಗಳನ್ನ ಕಡಿದಾಗ ರಕ್ತ ಯಾವ ರೀತಿ ಚೆಲ್ಲಿರುತ್ತೆ ಆ ರೀತಿ ಇತ್ತು. ಅವನಿಗೆ ಅರ್ಥ ಆಯಿತು. ಅಂದರೆ ಒಂದು ಯಾವುದೇ ಒಂದು ವಿಷಯವನ್ನು, ಒಂದು ವಸ್ತುಗಳ ಮೇಲೆ ನಾವು ಪ್ರಯೋಗ ಮಾಡಿದಾಗ, ಅಂದರೆ ನಮ್ಮ ಮನಸ್ಸನ್ನೇ ಆಗಲಿ ಪ್ರಯೋಗ ಮಾಡಿದಾಗ ಅದು ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಕೆಲಸ ಮಾಡುತ್ತೆ ಅನ್ನೋದನ್ನು ಆ ಪ್ರಯೋಗದಿಂದ ತಿಳಿಸ್ದ. ಸ್ನೇಹಿತರೆ, ನಾನು ಹೇಳೋದಿಷ್ಟೇ, ಮನಸ್ಸು ಅಂತಕ್ಕಂತಹದ್ದು ಎಷ್ಟು ಪ್ರಶಾಂತವಾಗಿರುತ್ತೋ ಆ ಪ್ರಶಾಂತತೆಯಿಂದ ಮನುಷ್ಯ ಎಲ್ಲವನ್ನೂ ಸಾಧಿಸೋದಕ್ಕೆ ಸಾಧ್ಯ. ಅವನ ಪ್ರಶಾಂತತೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಅದು ಅವನನ್ನು ತುಂಬ ಕೆಳಮಟ್ಟಕ್ಕೆ ತೆಗೆದುಕೊಂಡ್ಬರುತ್ತೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಾರ ಮನಸ್ಸು ಸ್ವಚ್ಛವಾಗಿ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುತ್ತಾ ಇರುತ್ತೋ ಅವನು ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ಕೆಲಸಗಳನ್ನು ಸಹ ಅದ್ಭುತವಾಗಿ ಮಾಡ್ತಾನೆ ಅಂತ. ಅದ್ಭುತವಾಗಿ ಮಾಡ್ತಾನೆ ಅಂದರೆ ಮನಸ್ಸು ಚೆನ್ನಾಗಿರಬೇಕು. ಹಾಗಾದರೆ ಚಂದ್ರ ಚೆನ್ನಾಗಿರಬೇಕು. ನಾವೇನಾದರೂ ಚಂದ್ರ ನಮ್ಮ ಜಾತಕದಲ್ಲಾಗಿರ್ಬೋದು ಅಥವಾ ನಮ್ಮ ಸ್ಥಿತಿಯಲ್ಲಾಗಲಿ ಕೆಟ್ಟಿದ್ದರೆ ನಾವು ಏನನ್ನು ಮಾಡಬೇಕು, ಆ ಸ್ಥಿತಿಯನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಇರತಕ್ಕಂತಹ ಪರಿಹಾರ ಏನು ಅಂದರೆ, ನಾವು ಪ್ರತಿದಿನ ಯಾರಿಗೆ ಎಷ್ಟು ವಯಸ್ಸಿದೆಯೋ, ಅಂದರೆ ಒಬ್ಬ 20 ವರ್ಷ ಹುಡುಗ ಅಂತ ಇಟ್ಕೊಳ್ಳೋಣ. 20 ವರ್ಷದಲ್ಲಿರ್ತಕ್ಕಂತಹ ಹುಡುಗನಿಗೆ ಅವನ ಆಸೆಗಳು ಹೇಗಿರುತ್ತೆ, ಅವನಿಗೆ ಬೇಕಾಗಿರ್ತಕ್ಕಂತಹದ್ದೇನು, ಅವನ ಬೇಡಿಕೆಗಳೇನು. ನಾವು ಯಾವುದನ್ನಾದರೂ ಮನಸ್ಸನ್ನು ಫೋಕಸ್ ಮಾಡಿದಾಗ ಆ ಫೋಕಸ್ ಆಗಿರ್ತಕ್ಕಂತಹದ್ದು ಮನಸ್ಸು ನಮ್ಮ ಸಬ್ಕಾನ್ಷಿಯಸ್ಗೆ, ನಮ್ಮ ಮನಸ್ಸು ಹೇಳಿದಾಗ ನಮ್ಮ ಸುಪ್ತ ಮನಸ್ಸಿನಲ್ಲಿ ಹೋಗಿ ಸೇರಿಕೊಂಡು ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಅಂದರೆ ಅದು ನಾವು ಬೇಕು ಅಂತಕ್ಕಂತಹದ್ದನ್ನು ಹೇಳುವಂತಹ ಪರಿಸ್ಥಿತಿ ಬರುತ್ತೆ. ಆ ಒಂದು ವಿಷಯಗಳನ್ನು ನಾವು ಗಂಭೀರವಾಗಿ ತೆಗೆದುಕೋಬೇಕು ಅನ್ನೋದಾದರೆ ನಾವು ವ್ಯಕ್ತಿಯ ವಯಸ್ಸು ಎಷ್ಟಿದೆಯೋ, ಅಂದರೆ 20 ವಯಸ್ಸು ಅಂದ್ಕೊಂಡ್ರೆ ಕಡಿಮೆ ಅಂದರೂ ಒಂದು 20 ನಿಮಿಷನಾದರೂ ಧ್ಯಾನ ಮಾಡಬೇಕು. ಇಲ್ಲ 20 ನಿಮಿಷನಾದರೂ ಒಂದು ಜಪವನ್ನಾದರೂ ಮಾಡಬೇಕು, ಯಾವುದಾದ್ರೂ ನಾಮವನ್ನಾಗಲಿ. ಇಲ್ಲ ಯಾವುದಾದ್ರೂ ಒಂದು 20 ನಿಮಿಷ ಸುಮ್ಮನೆ ಕುಳಿತುಕೊಂಡು ಓಂಕಾರವನ್ನು, ಬೇರೆ ಏನೂ ಮಾಡದೆ ಓಂಕಾರವನ್ನು, ಅದೂ ಆಗಲಿಲ್ವಾ ಕುಳಿತುಕೊಂಡು ನಮ್ಮ ಉಸಿರಾಟ ಆಡ್ತಾ ಇದೆಯಲ್ಲ, ಮೂಗಿನ ತುದಿಯಲ್ಲಿ ಉಸಿರು ಒಳಗಡೆ ಹೋಗ್ತಕ್ಕಂಥದ್ದು, ಹೊರಗಡೆ ಬರ್ತಕ್ಕಂಥದ್ದು, ಉಚ್ಛ್ವಾಸ ನಿಶ್ವಾಸ, ಅದನ್ನು ಧ್ಯಾನಿಸ್ತಕ್ಕಂತಹದ್ದು. ಈ ಧ್ಯಾನವನ್ನಾದರೂ ಮಾಡಿದ್ರೆ ಅವನ ಮನಸ್ಸು ತನ್ನ ಹಿಡಿತಕ್ಕೆ ಸಿಗುತ್ತೆ. ಯಾವಾಗ ಮನಸ್ಸು ಹಿಡಿತಕ್ಕೆ ಸಿಗುತ್ತೋ ಅವನು ಮಾಡ್ತಕ್ಕಂತಹ ಎಲ್ಲ ಕೆಲಸಗಳು ಕಾನ್ಷಿಯಸ್ಸಿಂದ, ಅಂದರೆ ಮನಸ್ಸಿನಿಂದ ಮಾಡಿರ್ತಾನೆ. ಯಾರು ಮನಸ್ಸಿನಿಂದ ಮಾಡಿರ್ತಾನೋ ಆ ಎಲ್ಲ ವಿಷಯಗಳು ಸ್ಪಷ್ಟವಾಗಿರುತ್ತೆ. ಅದು ನಮ್ಮ ಸಬ್ಕಾನ್ಷಿಯಸ್ಸಲ್ಲಿ ಗೋಚರವಾಗುತ್ತೆ. ನಮ್ಮ ಸಬ್ಕಾನ್ಷಿಯಸ್ ಯಾವಾಗ ಸ್ಪಷ್ಟವಾಗಿರ್ತಕ್ಕಂತಹ ವಿಷಯಗಳನ್ನು ತೆಗೆದುಕೊಳ್ಳುತ್ತೋ ಆ ವಿಷಯಗಳು ಮ್ಯಾನಿಫೆಸ್ಟ್ ಆಗುತ್ತೆ. ನಾವು ಏನನ್ನು ಆಸೆ ಪಟ್ಟಿರ್ತೀವಿ, ಈಗ ಬಹುಶಃ ನಾನು ಯಾವುದೋ ಒಂದು ವಸ್ತುವನ್ನು ಕೊಂಡ್ಕೊಳ್ಬೇಕು ಅಂತ ಆಸೆ ಪಟ್ಟಿದ್ದೀನಿ, ಒಂದು ಲ್ಯಾಪ್ಟಾಪ್ ತಗೋಬೇಕು ಅಂದ್ಕೊಂಡಿರ್ತೀನಿ. ಆ ಲ್ಯಾಪ್ಟಾಪ್ ತಗೋಬೇಕು ಅನ್ಬೇಕಾದ್ರೆ ನನ್ನ ಮನಸ್ಸು ಸ್ಪಷ್ಟವಾಗಿರಬೇಕು, ಆ ವಸ್ತುವಿನ ಮೇಲೆ ಸ್ಪಷ್ಟವಾಗಿರ್ತಕ್ಕಂತಹ ಗಮನವನ್ನಿರಬೇಕು. ಅದಕ್ಕೆ ನಾವೇನು ಹೇಳ್ತೀವಿ, ನಿನ್ನ ಮನಸ್ಸನ್ನು ಅದರಲ್ಲಿ ಕೇಂದ್ರೀಕರಿಸು. ಅಂದರೆ ಒಂದು ಪೇಪರಲ್ಲಿ ಒಂದು ಲ್ಯಾಪ್ಟಾಪ್ ಪಿಕ್ಚರ್, ನಾನು ಯಾವ ಪಿಕ್ಚರ್ ತೆಗೆದುಕೋಬೇಕು ಅಂತಿದ್ದೀನೋ ಆ ಪಿಕ್ಚರನ್ನು ಒಂದು ಪೇಪರಲ್ಲಿ ತೆಗೆದುಕೊಂಡು ನಾವು ಅದನ್ನು ಪ್ರತಿನಿತ್ಯ ಕನಿಷ್ಠ ಅಂದ್ರೂ ಒಂದು 2 ನಿಮಿಷ ಆದರೂ ಅದನ್ನು ನೋಡಬೇಕು. ಬೆಳಗ್ಗೆ ಒಂದು 2 ನಿಮಿಷ, ಎಷ್ಟು ಚೆನ್ನಾಗಿದೆ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ ಫಂಕ್ಷನ್ಸ್ ಎಷ್ಟು ಚೆನ್ನಾಗಿದೆ, ಅದರ ಕಲರ್ ಎಷ್ಟು ಚೆನ್ನಾಗಿದೆ, ಆ ಸ್ಟ್ರಕ್ಚರ್ ಎಷ್ಟು ಚೆನ್ನಾಗಿದೆ, ಈ ಥರ ನಾವು ಸುಮ್ಮನೆ ಅದರ ಭಾವನೆಗಳನ್ನು ಮಾಡ್ಕೊಳ್ಳೋದು. ಆ ಭಾವನೆಗಳನ್ನು ಮನಸ್ಸು ಅನುಭವಿಸಬೇಕು. ಆ ಅನುಭವಿಸಿರ್ತಕ್ಕಂತಹ ಭಾವನೆಗಳು ನಮ್ಮ ಸಬ್ಕಾನ್ಷಿಯಸ್ಸಲ್ಲಿ ಹೋಗಿ ಕುಳಿತುಕೊಳ್ಳುತ್ತೆ.
ಅಂದರೆ ನಮ್ಮ ಸುಪ್ತ ಮನಸ್ಸು ಅಂತ ಹೇಳ್ತಾ ಇದ್ದೀವಿ. ನಾವು ಅದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಅದನ್ನೇ ನಾವು ನಮ್ಮ ಆತ್ಮ ಅಥವಾ ನಾವು ಅದನ್ನೇ ದೈವ, ನಮ್ಮ ದೇಹದಲ್ಲಿ ಮಾಡ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳೇನಿದೆ ಅದನ್ನೆಲ್ಲ ನಡೆಸ್ತಾ ಇರ್ತಕ್ಕಂತಹದ್ದು ಸುಪ್ತ ಮನಸ್ಸು. ಆ ಸುಪ್ತ ಮನಸ್ಸಿಗೆ ಹೋಗಿ ಹೇಳುತ್ತೆ. ಸುಪ್ತ ಮನಸ್ಸಿಗೆ ಹೇಳಿದಾಗ ಆ ಸುಪ್ತ ಮನಸ್ಸು ನಾವು ಏನನ್ನು ಆಸೆ ಪಡ್ತಾ ಇದ್ದೀವೋ ಅದನ್ನು ನಮ್ಮ ಬಳಿ ಬರುವಂತಹ ಕೆಲಸ ಸುಪ್ತ ಮನಸ್ಸು ಮಾಡುತ್ತೆ. ಹಾಗಾಗಿ ಚಂದ್ರನನ್ನು ಪ್ರತಿಯೊಬ್ಬರು ತಮ್ಮ ತಮ್ಮ ಜಾತಕದಲ್ಲಿ, ಈಗ ಸಾಮಾನ್ಯವಾಗಿ ಎಲ್ಲರೂ ಪ್ರತಿ ಚಾನಲಲ್ಲಿ ಜ್ಯೋತಿಷ್ಯರೆಲ್ಲ ಹೇಳ್ತಕ್ಕಂತಹದ್ದು ದಿನ ಭವಿಷ್ಯ ಅಂತ ಹೇಳ್ತಾರೆ. ಅಂದರೆ ಚಂದ್ರ ಈ ದಿನ ಹೇಗಿದ್ದಾನೆ ಆ ಚಂದ್ರನ ಮೇಲೆ ಬೇಸ್ಡ್ ಆಗಿ ಆ ದಿನದ ಭವಿಷ್ಯ ಇರುತ್ತೆ ಅಂತ. ಹಾಗಾಗಿ ಚಂದ್ರನನ್ನು ಪ್ರತಿಯೊಬ್ಬರು ಹೇಳೋದು ಇಷ್ಟೇ, ಚಂದ್ರನನ್ನು ಪ್ರತಿಯೊಬ್ಬರು ಸುಸೂಕ್ತವಾಗಿ ಅಂದರೆ ಅವರ ಜಾತಕದಲ್ಲಿ ನೀಟಾಗಿರುವಂತೆ, ಅದರಲ್ಲಿ ಏನಾದರೂ ಫಾಲ್ಟ್ ಇದ್ದರೆ ಅದನ್ನು ರಿಪೇರಿ ಮಾಡ್ಕೊಳ್ಳೋದು ಹೇಗೆ ಅದನ್ನು ನೀವು ಜ್ಯೋತಿಷಿಗಳ ಹತ್ರನೇ ಕೇಳಬೇಕು. ಅದನ್ನು ಕೇಳಿದಾಗ ಪ್ರತಿಯೊಂದಕ್ಕೂ ಈ ಜಗತ್ತಿನಲ್ಲಿ ಸಮಸ್ಯೆ ಇದೆ ಅಂದಾಗ ಆ ಸಮಸ್ಯೆಗೆ ಪರಿಹಾರ ಇಲ್ಲದೆ ಯಾವ ಸಮಸ್ಯೆನೂ ಇಲ್ಲ. ಅದನ್ನು ಯಾವ ರೀತಿ ನಾವು ಪರಿಹಾರ ಮಾಡ್ಕೋಬೇಕು, ಮತ್ತು ನಮ್ಮ ಮನಸ್ಸು ಯಾವಾಗಲೂ ಸ್ವಚ್ಛವಾಗಿ ಇರ್ತಕ್ಕಂತಹದ್ದು ಹೇಗೆ, ಅದನ್ನು ಯಾವ ರೀತಿ ಇಟ್ಕೊಳ್ಳೋಕೆ ಸಾಧ್ಯ, ಅದಕ್ಕೆ ಆಗ್ತಕ್ಕಂತಹ ಅಥವಾ ಈಗ ನಾವು ಒಂದು ಚಂದ್ರ ಮಣಿಕಾಂತ ಅಂತ ಹೇಳ್ತೀವಿ, ಅಥವಾ ಒಂದು ಮುತ್ತಿನ ಹಾರವನ್ನು ಹಾಕ್ಕೊಳ್ಳೋದಾಗಲಿ ಅಥವಾ ಮುತ್ತಿನ ಉಂಗುರವನ್ನು ಹಾಕ್ಕೊಳ್ಳೋದಾಗಲಿ, ಈ ರೀತಿ ಜ್ಯೋತಿಷಿಗಳು ನಿಮಗೆ ಪರಿಹಾರವನ್ನು ಅದಕ್ಕೆ ಸೂಚಿಸ್ತಾರೆ. ಆ ಪರಿಹಾರವನ್ನು ಮಾಡ್ಕೊಳ್ತಕ್ಕಂತಹದ್ದು ಅಥವಾ ಚಂದ್ರನ ಮಂತ್ರವನ್ನು ಜಪ ಮಾಡ್ತಕ್ಕಂತಹದ್ದು, ಅದನ್ನು ಮಾಡಿದಾಗ ನಿಮಗೆ ಕೊಡ್ತಕ್ಕಂತಹ ಫಲವನ್ನು ಮನಸ್ಸು ಪ್ರಶಾಂತವಾಗಿದೆ ಅಂದಾಗ ನಿಮಗೆ ಬೇಕಾಗಿರ್ತಕ್ಕಂತಹ ಎಲ್ಲ ವಿಷಯಗಳು ಸಹ ನಿಮಗೆ ಅದ್ಭುತವಾಗಿ ಸಿಗೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಯಾರಿಗೆ ಈ ವರ್ಷದಲ್ಲಿ ಮನಸ್ಸು ಅಂತಕ್ಕಂತಹದ್ದು ಸ್ವಲ್ಪ ಕೆಡಿಸ್ಕೊಂಡಿದ್ದೀರಾ, ಯಾವುದೋ ವಿಷಯದಲ್ಲಿ ಕೆಡಿಸ್ಕೊಂಡಿದ್ದೀರಾ, ಅಥವಾ ತುಂಬ ಚಿಂತೆ ಆಗಿದೆ, ಯಾವುದೋ ಒಂದು ಸಾಲಗಳಿಂದ ತೊಂದರೆ ಆಗಿದೆ, ಅಥವಾ ಇನ್ನೇನಾದರೂ ಸಿಗಬೇಕಾಗಿರ್ತಕ್ಕಂತಹದ್ದು ನನ್ನ ಹತ್ರ ಸಿಕ್ಕಿಲ್ಲ, ನಾನು ಏನೋ ಮಾಡಬೇಕು ಅಂತ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೆ 2024ರಲ್ಲಿ ಅದು ಆಗಲಿಲ್ಲ, ಅಥವಾ ಮದುವೆ ಮಾಡ್ಕೋಬೇಕು ಅಂತಿದ್ದೆ ನನಗೆ ಹುಡುಗಿನೇ ಸಿಗ್ತಾ ಇಲ್ಲ. ಸೊ ಎಲ್ಲರೂ ಏನು ಮಾಡಬೇಕು ಅಂದರೆ ಮೊದಲು ನಿಮ್ಮ ಮನಸ್ಸನ್ನು ಕೇಳಿ. ಪ್ರಪಂಚದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಗುರು ಯಾರು ಎಲ್ಲಿ ಇದ್ದಾನೆ ಅಂತ ಕೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸು, ಅವನ ಆತ್ಮವೇ ಅವನಿಗೆ ಮೊದಲ ಗುರು. ಅವನ ಆತ್ಮ ಹೇಳ್ತಾ ಇರುತ್ತೆ, ಎಲ್ಲ ಸ್ಟೋರಿ ಬೋರ್ಡು ಅವನ ಆತ್ಮಕ್ಕೆ ಗೊತ್ತಿರುತ್ತೆ. ಅದನ್ನು ಯಾರು ನೀಟಾಗಿ ಅರ್ಥಕೊಂಡಿರ್ತಾರೋ, ಅವನ ಆತ್ಮದ ಜೊತೆ ಯಾರು ಮಾತಾಡೋಕ್ಕೆ ಶುರು ಮಾಡ್ತಾರೋ ಅವರಿಗೆ ಖಂಡಿತವಾಗಲೂ ಯಶಸ್ಸನ್ನು ಸಿಗುತ್ತೆ. ಯಾರ್ಯಾರ ಆತ್ಮದಲ್ಲಿ ಯಾರ್ಯಾರ ಮನಸ್ಸಿನಲ್ಲಿ ಏನೇನು ದೋಷಗಳನ್ನು ಕಳಿಬೇಕು ಅಂತ ಇದ್ದೀರೋ ಈ 2025ನೇ ವರ್ಷದಲ್ಲಿ ಎಲ್ರಿಗೂ ಶುಭವಾಗಲಿ, ಎಲ್ರಿಗೂ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡಲಿ, ಆ ಭಗವಂತನ ಅನುಗ್ರಹ ಎಲ್ರಿಗೂ ಇರಲಿ ಅಂತ ಹೇಳ್ತಾ ಈ ಸಂಚಿಕೆಗೆ ಮುಕ್ತಾಯವನ್ನು ಮಾಡ್ತಾ ಇದ್ದೀನಿ. ಜೈ ಶ್ರೀಮನ್ನಾರಾಯಣ.